नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिधि नामिने। नमस्ते सारस्वते देवे गौरवाणी प्रचारिणे निर्विशेष शून्यवादि पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्णा कृष्ण कृष्णा हरे हरे। हरे राम 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 हरे हरे। हरे कृष्ण। ओके। ಭಾಗವತ ಸ್ಕಂದ 1 ಅಧ್ಯಾಯ 3 ಶ್ಲೋಕ 40. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿ ನಿಶ್ರೇಯಸ್ಸಾಯ ಲೋಕಸ್ಯ ಧನ್ಯಂ ಸ್ವಸ್ತ್ಯಯನಂ ಮಹತ್. ಬಹಳ ಮುಖ್ಯವಾದ ಶ್ಲೋಕ ಇದು. ಭಾಗವತದ ಗುಣಗಾನ ಮಾಡ್ತಾ ಇದೆ. ಭಾಗವತ ಏನು? ಇದಂ ಭಾಗವತಂ ನಾಮ. ಇದರ ಈ ಪುಸ್ತಕದ ಹೆಸರು ಭಾಗವತ. ಭಾಗವತದಲ್ಲಿ ಏನಿದೆ? ಭಗವಂತ ಮತ್ತೆ ಭಗವಂತನ ಶುದ್ಧ ಭಕ್ತರ ವರ್ಣನೆ. ಇದು ಪುರಾಣಗಳಲ್ಲಿ ಒಂದು. ಬ್ರಹ್ಮ ಸಂಹಿತಂ ಅಂದ್ರೆ ಇದು ಭಗವಂತನ ಸಾಹಿತ್ಯಕ ಅವತಾರ. ಬ್ರಹ್ಮ ಸಂಹಿತಂ ಅಂದ್ರೆ ಭಗವಂತನ ಸಾಹಿತ್ಯಕ ಅವತಾರ. ಉತ್ತಮ ಶ್ಲೋಕ ಚರಿತಂ, ಇದರಲ್ಲಿ ಏನಿದೆ? ಭಗವಂತನ ಉತ್ತಮ ಶ್ಲೋಕ ಚರಿತ, ಅವನೆಲ್ಲ ಚಟುವಟಿಕೆಗಳು. ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿಯ ರೂಪದಲ್ಲಿ ಭಗವಂತ ವ್ಯಾಸದೇವನಾಗಿ ಅವತರಿಸಿ ಈ ಒಂದು ಪುರಾಣವನ್ನ ಬರೆದಿದ್ದಾನೆ, ಸಂಕಲನ ಮಾಡಿದ್ದಾನೆ. ಮತ್ತೆ ಇದರ ಉದ್ದೇಶ ನಿಶ್ರೇಯಸಾಯ ಲೋಕಸ್ಯ ಅಂದ್ರೆ ಜನರ ಅಂತಿಮ ಒಳಿತಿಗಾಗಿ ಇದು ಉದ್ದೇಶಿತವಾಗಿದೆ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಧನ್ಯಂ ಸ್ವಸ್ತ್ಯಯನಂ ಮಹತ್. ಧನ್ಯಂ ಅಂದ್ರೆ ಸಂಪೂರ್ಣವಾಗಿ ಯಶಸ್ವಿಯಾಗಿರುವಂಥದ್ದು. ಮತ್ತೆ ಸ್ವಸ್ತ್ಯಯನಂ ಅಂದ್ರೆ ಸಕಲ ಆನಂದವನ್ನು ನೀಡುವಂಥದ್ದು. ಮತ್ತೆ ಮಹತ್ ಅಂದ್ರೆ ಪೂರ್ಣ ಸಕಲ ಪರಿಪೂರ್ಣತೆಯನ್ನು ಹೊಂದಿರುವಂತಹ ಕೃತಿ, ಗ್ರಂಥ. ಅಂದ್ರೆ ಎಲ್ಲಾ ಯಶಸ್ಸನ್ನ ಕೊಡುತ್ತೆ, ಎಲ್ಲಾ ಆನಂದವನ್ನು ಕೊಡುತ್ತೆ, ಎಲ್ಲಾ ಪರಿಪೂರ್ಣತೆಯನ್ನು ಕೊಡುತ್ತೆ. ಭಾಗವತ ಭಗವಂತನ ಸಾಹಿತ್ಯಕ ಅವತಾರ ಭಾಗವತ. ಮತ್ತೆ ಇದರಲ್ಲಿರೋದು ಭಗವಂತನ ಮತ್ತು ಭಗವಂತನ ಶುದ್ಧ ಭಕ್ತರ ವಿಷಯಗಳು. ಭಾಗವತದ ಒಂದು ಶ್ರೇಷ್ಠತೆ ಇನ್ನು 12ನೇ ಸ್ಕಂದದಲ್ಲಿ ಇನ್ನಷ್ಟು ಬೇರೆ ಬೇರೆ ಶ್ಲೋಕಗಳಿದೆ ಭಾಗವತದಲ್ಲಿ. ಭಾಗವತದ ಗುಣಗಾನ ಮಾಡ್ತಾ ಇರೋ ಬೇರೆ ಬೇರೆ ಶ್ಲೋಕಗಳಿವೆ. ಅವುಗಳಲ್ಲಿ ಇದೊಂದು ಬಹಳ ಮುಖ್ಯವಾದದ್ದು. ಈ 3 ಪದಗಳು ನಾವು ಜ್ಞಾಪಕ ಕಟ್ಕೋಬೇಕು. ಧನ್ಯಂ ಸ್ವಸ್ತ್ಯಯನಂ ಮಹತ್. ಧನ್ಯಂ ಪೂರ್ಣ ಯಶಸ್ವಿ ಆದದ್ದು, ಸ್ವಸ್ತ್ಯಯನಂ ಪೂರ್ಣ ಆನಂದವನ್ನು ಕೊಡುವಂಥದ್ದು, ಮಹತ್ ಪೂರ್ಣ ಪರಿಪೂರ್ಣ ಪರ್ಫೆಕ್ಟ್. ಚೈತನ್ಯ ಮಹಾಪ್ರಭುಗಳು ಭಾಗವತವನ್ನ ಅಮಲ ಪುರಾಣ ಅಂತ ಕರೆದ್ರು. ಇದು ಅಮಲ ಪುರಾಣ ಯಾಕಂದ್ರೆ ಇದು ಕೇವಲ ಭಗವಂತನ ಬಗ್ಗೆ, ಭಗವಂತನ ಶುದ್ಧ ಭಕ್ತರ ಬಗ್ಗೆ ವಿಷಯಗಳನ್ನು ಹೊಂದಿರುವಂಥದ್ದು. ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ದೇವತೆಗಳ ವಿಷಯಗಳು ಇರುತ್ತೆ. ಮತ್ತೆ ಇದು ಸಕಲ ವೈದಿಕ ಜ್ಞಾನ ಮತ್ತು ಇತಿಹಾಸದ ಒಂದು
ಅಮಲ ನಿರೂಪಣೆ. ಅಂದ್ರೆ ದೋಷರಹಿತ ನಿರೂಪಣೆ. ದೋಷರಹಿತ ಯಾಕೆ? ಎಲ್ಲಿ ಭಗವಂತನ ಬಗ್ಗೆ ಚರ್ಚೆ ನಡೀತಾ ಇದೆಯೋ ಅದು ದೋಷರಹಿತ. ಮತ್ತೆ ಇದ್ರಲ್ಲಿ ಏನಿದೆ? ಆ ಮಹಾಭಕ್ತರ ಆಯ್ದ ಇತಿಹಾಸಗಳು, ಮತ್ತೆ ನೇರವಾಗಿ ಭಗವಂತನ ಸಂಪರ್ಕದಲ್ಲಿ ನಡೆದಿರುವಂತಹ ಘಟನೆಗಳು. ಹಾಗಾಗಿ ಭಗವಂತನ ಭಕ್ತರು ಮತ್ತೆ ಅವರ ಭಕ್ತಿ, ಇವುಗಳನ್ನ ಭಾಗವತ ವರ್ಣಿಸುತ್ತೆ. ಮತ್ತೆ ಇದು ಭಗವಂತನ ಅವತಾರವಾಗಿರೋದ್ರಿಂದ ಇದು ಭಗವಂತನಿಗಿಂತ ಅಭಿನ್ನ, ಭಗವಂತನಿಗೆ ಬೇರೆ ಅಲ್ಲ ಇದು. ಅದಕ್ಕೆ ಭಗವದ್ಗೀತಾ ಭಾಗವತಗಳನ್ನ ನಾವು ಅದರ ಮೇಲೆ ನೋಟ್ಸ್ ಮಾಡಬಾರ್ದು. ಅಂಡರ್ಲೈನ್ ಮಾಡೋದು, ನೋಟ್ಸ್ ಮಾಡೋದು ಇವೆಲ್ಲ ಮಾಡಬಾರ್ದು. ಯಾಕಂದ್ರೆ ಅವು ಭಗವಂತನಿಗೆ ಅಭಿನ್ನ. ನಮ್ಗೆ ಆ ಕತೆ ಗೊತ್ತು. ಒಬ್ಬರು ಮಹಾಭಕ್ತರು ಭಗವದ್ಗೀತೆಯಲ್ಲಿ ಅನನ್ಯ ಚಿಂತೆಯಂತೋ ಶ್ಲೋಕ ಹೊಡೆದು ಬಿಡ್ತಾರೆ. ಇಲ್ಲ ಇಲ್ಲ, ಕೃಷ್ಣ ತನ್ನ ಭಕ್ತರ ಯೋಗಕ್ಷೇಮವನ್ನ ವಿಚಾರಿಸಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಅವರು ಆ ಶ್ಲೋಕದ ಮೇಲೆ ನಂಬಿಕೆ ಕಳ್ಕೊಂಡು ಅದನ್ನ ಹೊಡೆದು ಬಿಡ್ತಾರೆ. ಆ ಶ್ಲೋಕವನ್ನ ಗೀಟ್ ಮಾಡ್ಬಿಡ್ತಾರೆ. ಅವಾಗ ಕೃಷ್ಣ ಬಲರಾಮರೇ ಬಂದು ಆ ಯೋಗಕ್ಷೇಮವನ್ನ ನೋಡ್ಕೊಳ್ಳೋಕೆ ಬರ್ತಾರೆ. ಅವ್ರಿಗೆ ಬೇಕಾಗಿರೋ ಏನೇನು ಸಾಮಗ್ರಿಗಳಿದೆಯೋ ಎಲ್ಲ ಕೊಡ್ತಾರೆ. ಆಮೇಲೆ ಅವಾಗ ಪತ್ನಿ ನೋಡ್ತಾಳೆ ಅವರ ಬೆನ್ನ ಮೇಲೆ ಚಾವಟಿಯ ಏಟು. ಏನು ಅಂದಾಗ ಆ ಹುಡುಗರು ಯಾರು ಬಂದಿರ್ತಾರೋ ಅವ್ರು ಹೇಳ್ತಾರೆ, ಇಲ್ಲ ನಿಮ್ ಪತಿನೇ ಮಾಡಿದ್ದು ಅಂತ. ನಮ್ಮ ಪತ್ನಿಗೆ ಆಶ್ಚರ್ಯ ಆಗುತ್ತೆ, ಪತಿ ಅಷ್ಟು ಕ್ರೂರಿ ಅಲ್ಲ, ಇದು ಹೆಂಗ್ ಸಾಧ್ಯ? ಆಮೇಲೆ ಅವರಿಗೆ ಪತಿಗೆ ಗೊತ್ತಾಗತ್ತೆ, ಓ ನಾನು ಪುಸ್ತಕದ ಮೇಲೆ ಮಾರ್ಕ್ ಮಾಡಿದ್ದು ಅವರ ಬೆನ್ನುಗಳ ಮೇಲೆ ಆ ಮಾರ್ಕ್ ಬಂತು ಅಂತ. ಯಾಕಂದ್ರೆ ಅದು ಅಭಿನ್ನ. ಹಾಗಾಗಿ ಪ್ರಭುಪಾದ ಬರಿತಾ ಇದ್ದಾರೆ, ನಾವು ಭಗವಂತನ ಎಷ್ಟು ಜಾಗರೂಕತೆಯಿಂದ ಗೌರವ ಪೂರ್ವಕವಾಗಿ ನಾವು ಆರಾಧಿಸ್ತೀವೋ ಅಷ್ಟೇ ಗೌರವದಿಂದ ನಾವು ಭಾಗವತದ ಜೊತೆ ವ್ಯವಹರಿಸ್ಬೇಕು, ಅದನ್ನ ಆರಾಧಿಸ್ಬೇಕು. ಹಾಗಾಗಿ ಭಾಗವತ ಯಾವುದೋ ಒಂದು ಸಾಮಾನ್ಯವಾದ ಪುಸ್ತಕ ಅಲ್ಲ. ನಾನು ಭಾಗವತವನ್ನ ಕೊಂಡ್ಕೊಂಡೆ, ಭಾಗವತವನ್ನ ನಾವು ಕೊಂಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಭಾಗವತ ಅಂದ್ರೆ ಭಗವಂತನ ಕೊಂಡ್ಕೊಳಕ್ಕಾಗತ್ತ? ಭಾಗವತವನ್ನ ನಾವು ಬರ್ಮಾಡ್ಕೋಬಹುದು. ಅಪ್ಪ ಕೃಷ್ಣ ಬಾಪ ನಮ್ಮ ಮನೆಗೆ. ಕಲಿಯುಗದಲ್ಲಿ ಯಾರಿಗೆ ಕೃಷ್ಣ ತಮ್ಮ ಮನೆಯಲ್ಲಿ ಉಪಸ್ಥಿತರಾಗಿರ್ಬೇಕು ಅಂತ ಯಾರಿಗೆ ಇಚ್ಛೆ ಇದೆಯೋ ಅವರು ಭಾಗವತವನ್ನ ನಮ್ಮ ಮನೆಗೆ ಬರ್ಮಾಡ್ಕೋಬೇಕು. ನಿಮ್ ಯಾರು ಮನೆಗಳಲ್ಲಿ ಭಾಗವತ ಇಲ್ದೇರೆ ದಯವಿಟ್ಟು ನನಗೆ ತಿಳಿಸಿ. ಯಾಕಂದ್ರೆ ಭಾಗವತ ಎಲ್ಲರ ಮನೆಯಲ್ಲೂ ಇರ್ಬೇಕು. ಯಾಕಂದ್ರೆ ಅವಾಗ ಕೃಷ್ಣ ಮನೆಯನ್ನ ಬಿಟ್ಟು ಹೋಗೋದಿಲ್ಲ. ಮತ್ತೆ ಅದಕ್ಕೆ ನಿತ್ಯ ಸೇವೆ ಮಾಡಬೇಕು. ಹೇಗೆ ನಾವು ನಮ್ಮ ಮನೆಯಲ್ಲಿ ಇರೋ ದೇವ್ರ ಮನೆ ಹೂವು ತೆಗಿತೀವಿ, ಹೊಸ ಹೂವು ಹಾಕ್ತೀವಿ, ಮಂಗಳಾರತಿ ಮಾಡ್ತೀವಿ, ಇತ್ಯಾದಿ ಇತ್ಯಾದಿ, ಅದೇ ರೀತಿ ಭಾಗವತಕ್ಕೂ ಕೂಡ ಪ್ರತಿನಿತ್ಯದ ಸೇವೆ ಇದೆ. ಅದೇನದು ನಿತ್ಯಂ ಭಾಗವತ ಸೇವೆ ಅಂದ್ರೆ ದಿನನಿತ್ಯ ಭಾಗವತ ಅಧ್ಯಯನ ಮಾಡೋದು. ಅದು ಭಾಗವತಕ್ಕೆ ಮಾಡ್ಬೇಕಾಗಿರೋ ಸೇವೆ. ಅದಕ್ಕೆ ಎಷ್ಟೊಂದು ಭಕ್ತರ ಮನೆಯಲ್ಲಿ ಭಾಗವತ ಇರುತ್ತೆ, ಆದ್ರೆ ಅವರು ದಿನನಿತ್ಯ ಸೇವೆ ಮಾಡ್ತಾ ಇರಲ್ಲ. ಅದು ಒಳ್ಳೇದಲ್ಲ. ಕೃಷ್ಣನನ್ನ ಭಾಗವತ ರೂಪದಲ್ಲಿ ನಮ್ಮನೆಗೆ ಬರ್ಮಾಡ್ಕೋಬೇಕು, ಮತ್ತೆ ಭಾಗವತಕ್ಕೆ ಪ್ರತಿದಿನ ಸೇವೆ ಮಾಡಬೇಕು. ಹೇಳ್ತಾ ಇದಾರೆ ಹಾಗೆ ಮಾಡೋದ್ರಿಂದ ಇದರ ಜಾಗರೂಕ ಮತ್ತು ತಾಳ್ಮೆಯಿಂದ ಇದರ ಅಧ್ಯಯನವನ್ನ ಮಾಡಿ ನಾವು ಭಗವಂತನ ಅಂತಿಮವಾದ ವರಪ್ರಸಾದಕ್ಕೆ ಪಾತ್ರರಾಗ್ತೀವಿ. ಭಗವಂತ ನಮಗೆ ಅಂತಿಮವಾದ ವರವನ್ನ ಅನುಗ್ರಹಿಸ್ತಾನೆ. ಸುಮ್ಮನೆ ಭಾಗವತವನ್ನ ಜಾಗರೂಕರಾಗಿ ತಾಳ್ಮೆಯಿಂದ ಅಧ್ಯಯನ ಮಾಡಿದ್ರೆ, ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು. ಅದಕ್ಕೆ ಇಷ್ಟೊಂದು ನಾವು ಯಾಕೆ ಈ ಭಾಗವತ ನಿತ್ಯಂಬ ಈ ಒಂದು ಪ್ರತಿ ಸಂಜೆ ನಾವು ಭಾಗವತ ಅಧ್ಯಯನ ಮಾಡ್ತಾ ಇದೀವಿ, ಕೂಲಂಕುಷವಾಗಿ ನಾವು ಅದರ ಅಧ್ಯಯನ ಮಾಡ್ತಾ ಇದೀವಿ. ಸುಮ್ಮನೆ ಓದ್ತಾ ಇಲ್ಲ ಕತೆ ಪುಸ್ತಕದ ತರ, ಅಥವಾ ಸುಮ್ಮನೆ ಶ್ಲೋಕಗಳ ಅನುವಾದ ಓದ್ಬಿಟ್ಟು ಆಯ್ತು ಮುಗೀತು, ಇಲ್ಲ, ಭಾವಾರ್ಥಗಳನ್ನ ಓದ್ತಾ ಇದೀವಿ. ಯಾಕೆ? ಆ ವಿಷಯದ ಆಳಕ್ಕೆ ಇಳಿಬೇಕು ಅಂದ್ರೆ ನಾವು ಭಾವಾರ್ಥ ಓದ್ಲಿಲ್ಲ ಅಂದ್ರೆ ವಿಷಯದ ಆಳಕ್ಕೆ ಇಳಿಯಕ್ಕಾಗಲ್ಲ. ಯಾಕಂದ್ರೆ ಪ್ರಭುಪಾದರು ಶ್ಲೋಕವನ್ನ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಬಿಡಿಸಿ ಭಾವಾರ್ಥಗಳಲ್ಲಿ ಬರೆದಿದ್ದಾರೆ. ಇದರಿಂದ ನಮಗೆ ಅಂತಿಮವಾದ ಒಳಿತು ಸಿಗುತ್ತೆ. ಇವಾಗ ಯಾರು ಈ ಪ್ರವಚನಗಳನ್ನ ಪ್ರತಿನಿತ್ಯ ಈ ಪ್ರವಚನಗಳಲ್ಲಿ ಭಾಗವಹಿಸ್ತಾ ಇದ್ದೀರೋ ನಿಮಗೆ ಅಂತಿಮವಾದ ಅನುಗ್ರಹ ಭಗವಂತನಿಂದ ಸಿಗುತ್ತೆ. ಮತ್ತೆ ಪ್ರಭುಪಾದರು ಇನ್ನಷ್ಟು ಗುಣಗಾನ ಮಾಡ್ತಾ ಇದ್ದಾರೆ. ಭಗವಂತ
ಆ ಮ್, ನಿಜವಾದ ಬೆಳಕು, ಆ, ನಿಜವಾದ ಆನಂದ ಮತ್ತು ನಿಜವಾದ ಪರಿಪೂರ್ಣತೆ. ಅದೇ ರೀತಿ ಭಾಗವತವೂ ಕೂಡ ಬೆಳಕು, ಅಂಧಕಾರದಿಂದ ನಮ್ಮನ್ನು ಹೊರಗೆ ಕರ್ಕೊಂಡ್ಬರುವಂಥದ್ದು, ಮತ್ತೆ ಸಂಪೂರ್ಣವಾಗಿ ಆನಂದವನ್ನು ನೀಡುವಂಥದ್ದು, ಮತ್ತೆ ಪರಿಪೂರ್ಣತೆಯನ್ನು. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಪರಿಪೂರ್ಣತೆಯನ್ನ ನೀಡುವಂಥದ್ದು ಭಾಗವತ. ಸಾಮಾನ್ಯ ಪುಸ್ತಕ ಅಲ್ಲ. ಮತ್ತೆ ಪರಬ್ರಹ್ಮನ್ ಶ್ರೀಕೃಷ್ಣನ ಅಲೌಕಿಕ ಬೆಳಕನ್ನ ನಾವು ಭಾಗವತ ಪಠಣದಿಂದ ನಾವು ಪಡ್ಕೋಬಹುದು. ಅಂದ್ರೆ ನಮಗೆ ಜ್ಞಾನೋದಯವಾಗತ್ತೆ. ಆದರೆ ಅದನ್ನ ನಾವು ಸರಿಯಾದ ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಸ್ವೀಕಾರ ಮಾಡಬಹುದು. ಆವಾಗ ಆ ಅಲೌಕಿಕ ಜ್ಞಾನೋದಯವನ್ನು ಪಡಿತೀವಿ ನಾವು. ಚೈತನ್ಯ ಮಹಾಪ್ರಭುಗಳ ಅವರ ಸೆಕ್ರೆಟರಿ ಇದ್ರು, ಸ್ವರೂಪ ದಾಮೋದರ ಗೋಸ್ವಾಮಿ ಅಂತ. ಅವ್ರು ಯಾವಾಗ್ಲೂ ಯಾರು ಅವರನ್ನ ಭೇಟಿ ಮಾಡಕ್ ಬಂದ್ರು, ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡಕ್ ಬರೋ ಎಲ್ಲರಿಗೂ ಕೂಡ ಹೇಳೋರು, ಭಾಗವತದ ಅಧ್ಯಯನವನ್ನ ವ್ಯಕ್ತಿ ಭಾಗವತನ ಮುಖೇನ ಅಥವಾ ಅವರ ಸಹಾಯದಿಂದ ಪುಸ್ತಕ ಗ್ರಂಥ ಭಾಗವತವನ್ನು ಅಧ್ಯಯನ ಮಾಡಿ. ವ್ಯಕ್ತಿ ಭಾಗವತ ಅಂದ್ರೆ ಯಾರು ಭಾಗವತವೇ ತಮ್ಮ ಜೀವನ, ಭಾಗವತ ಧರ್ಮವನ್ನ ಪಾಲನೆ ಮಾಡ್ತಾ ಇರೋರಿಂದ ನಾವು ಪುಸ್ತಕ ಭಾಗವತದ ಅಧ್ಯಯನ ಮಾಡಬೇಕು. ಇವಾಗ ನಾವು ವ್ಯಕ್ತಿ ಭಾಗವತರಿಂದ ನಾವು ಅಧ್ಯಯನ ಮಾಡ್ತಾ ಇದೀವಿ, ಪ್ರಭುಪಾದರಿಂದ ಅಧ್ಯಯನ ಮಾಡ್ತಾ ಇದೀವಿ, ಪ್ರಭುಪಾದರು ಬರ್ದಿರೋ ಭಾವಾರ್ಥಗಳನ್ನ ಅಧ್ಯಯನ ಮಾಡ್ತಾ ಇದೀವಿ. ಹಾಗಾಗಿ ಆ ಭಾಗವತವನ್ನ ಓದೋ ಸರಿಯಾದ ಒಂದು ಮಾರ್ಗವನ್ನ ನಾವು ಅನುಸರಿಸ್ತಾ ಇದೀವಿ. ವ್ಯಕ್ತಿ ಭಾಗವತ ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿರುವಂತಹ ಆಧ್ಯಾತ್ಮಿಕ ಗುರುಗಳು ಪ್ರಭುಪಾದರು. ಮತ್ತೆ ಅವರ ಮುಖೇನ ಮಾತ್ರ ನಾವು ಭಾಗವತದ ಭಾಗವತದಲ್ಲಿರೋ ಪಾಠಗಳನ್ನ ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ತನ್ಮೂಲಕ ನಾವು ನಮಗೆ ಬೇಕಾಗಿರೋ ಒಂದು ಅಂತಿಮ ಗತಿಯನ್ನ ನಾವು ಸಾಧಿಸ್ಬೋದು, ಭಗವತ್ ಪ್ರೇಮವನ್ನ. ಭಗವಂತನ ವೈಯಕ್ತಿಕ ಉಪಸ್ಥಿತಿಯಿಂದ ನಾವು ಏನನ್ನ ಪಡ್ಕೋಬಹುದು ಅದೆಲ್ಲವನ್ನ ಭಾಗವತದಿಂದ ಪಡ್ಕೋಬಹುದು. ಅವನ ವೈಯಕ್ತಿಕ ಸಂಪರ್ಕದಿಂದ ನಾವು ಏನೇನು ಪಡ್ಕೋಬಹುದು ಅದನ್ನ ಭಾಗವತದ ವೈಯಕ್ತಿಕ ಸಂಪರ್ಕದಿಂದ ಪಡ್ಕೋಬಹುದು. ತಿಳ್ಕೋಬೇಕು ನಾವು, ಭಾಗವತ ಕೃಷ್ಣನಿಗೆ ಅಭಿನ್ನ. ನೋಡಿ ಎಷ್ಟು ಅದ್ಭುತವಾದ ಗುಣಗಾನ ಮಾಡಿದ್ದಾರೆ ಪ್ರಭುಪಾದ. ಇವಾಗ ನಾವು ಬರೀ ಶ್ಲೋಕವನ್ನ ಓದಿದ್ರೆ ನಮ್ಗೆ ಇಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇರ್ಲಿಲ್ಲ. ಭಾಗವತ ಕೃಷ್ಣನಿಗೆ ಅಭಿನ್ನ. ಹಾಗಾಗಿ ಅದಕ್ಕೆ ನಾವು ಕೃಷ್ಣನಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವ ಕೊಡ್ಬೇಕು. ಕೃಷ್ಣನಿಗೆ ಯಾವ ರೀತಿ ಸೇವೆ ಮಾಡ್ತೀವೋ ಅದೇ ರೀತಿ ಸೇವೆ ಮಾಡಬೇಕು. ಮತ್ತೆ ಇದರ ಸೇವೆ ಹೂವು ಮಂಗಳಾರತಿ ಎಲ್ಲ, ಇದು ಪ್ರತಿದಿನ ಅಧ್ಯಯನ ಮಾಡೋದ್ರಿಂದ ಮತ್ತೆ ಪುಸ್ತಕ ಭಾಗವತವನ್ನ ವ್ಯಕ್ತಿ ಭಾಗವತದಿಂದ ನಾವು ಭಾಗವತರಿಂದ ಕಲ್ತ್ಕೋಬೇಕು. ಮತ್ತೆ ಪ್ರತಿನಿತ್ಯ ಭಾಗವತ ಅಧ್ಯಯನ ಮಾಡೋದ್ರಿಂದ ನಮಗೆ ಸಕಲ ಜ್ಞಾನ, ಆನಂದ, ಪರಿಪೂರ್ಣತೆ ಲಭ್ಯವಾಗತ್ತೆ. ಮತ್ತೆ ನಮಗೆ ನಾವು ಯಾವ ಒಂದು ಅಂತಿಮ ಗತಿಯನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವೋ ಅದು ನಮ್ಗೆ ಲಭ್ಯವಾಗುತ್ತೆ. ಭಗವಂತನ ವೈಯಕ್ತಿಕ ಉಪಸ್ಥಿತಿಯಿಂದ ನಮ್ಗೆ ಏನೇನು ಲಭ್ಯವೋ ಎಲ್ಲವೂ ಭಾಗವತದಿಂದ ಲಭ್ಯ. ಅವನಲ್ಲಿರೋಷ್ಟು ಶಕ್ತಿ ಇದರಲ್ಲಿದೆ, ಅವನಲ್ಲಿ ಇರೋಷ್ಟು ಕೃಪೆ ಇದರಲ್ಲಿದೆ, ಅವನಲ್ಲಿರೋಷ್ಟು ಅವನ್ ಕೊಡಕ್ಕಾಗುವಷ್ಟು ವರಗ ಪ್ರಸಾದ ಇದರಲ್ಲಿದೆ. ಎಲ್ಲವೂ ಅಭಿನ್ನ. ಇದು ಭಾಗವತದ ಶ್ರೇಷ್ಠ ಸ್ಥಾನ. ಶ್ಲೋಕ 41. ತದಿದಂ ಗ್ರಾಹಯಾಮ್ ಆಸ ಸುತಂ ಆತ್ಮವತಾಂಬರಂ ಸರ್ವವೇದೇತಿಹಾಸಾನಾಂ ಸಾರಂ ಸಾರಂ ಸಮುದ್ರತಂ. ವ್ಯಾಸದೇವರು ಈ ಒಂದು ಗ್ರಂಥವನ್ನ ತಮ್ಮ ಮಗನಾದ ಶುಕದೇವ ಗೋಸ್ವಾಮಿಯವರಿಗೆ ಕೊಟ್ರು. ಅವರು ಶುಕದೇವ ಗೋಸ್ವಾಮಿಯವರು ಎಲ್ಲ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿರೋ ವ್ಯಕ್ತಿಗಳಲ್ಲಿ ಅತ್ಯಂತ ಗೌರವಾನ್ವಿತರು. ಸೊ ವ್ಯಾಸದೇವರು ಏನ್ ಮಾಡಿದ್ರು,
ಸಾರಂ ಸಾರಂ ಸಮುದ್ರತಂ ಇತಿ ಆ, ವೇದ ಇತಿಹಾಸಾನಾಂ ಸಕಲ ವೇದ ಗ್ರಂಥಗಳ ಮತ್ತು ಇತಿಹಾಸಗಳ ಸಾರವನ್ನ ಸಮುದ್ರತಂ ಅಂದ್ರೆ ಅದನ್ನ ತಗೊಂಡು ಆ, ಭಾಗವತದಲ್ಲಿ ವ್ಯಾಸದೇವರು ಅದನ್ನ ಕೊಟ್ಟಿದ್ದಾರೆ. ವೇದ ಇತಿಹಾಸಗಳ ಸಾರ ಭಾಗವತ. ಹ್ಮ್. ಇವಾಗ ವೇದಗಳ ಸಾರ ವೇದಾಂತ ಸೂತ್ರ. ವೇದಾಂತ ಸೂತ್ರದ ಒಂದು ಭಾಷ್ಯ. ಹ್ಮ್ ವ್ಯಾಸದೇವರೇ ವೇದಾಂತ ಸೂತ್ರವನ್ನು ಕೊಟ್ಟಿದ್ದು, ಅವರೇ ಈ ಭಾಗವತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದು ವೇದಾಂತ ಸೂತ್ರಕ್ಕೆ ವ್ಯಾಸದೇವರು ನೀಡಿರುವಂತಹ ಹ್ಮ್ ಭಾಷ್ಯ. ಹಾಗಾಗಿ ಅದು ವೇದ ಇತಿಹಾಸ ಸಾರ, ಸಕಲ ವೇದಗಳ ಇತಿಹಾಸಗಳ ಸಾರ ಭಾಗವತ. ಹ್ಮ್ ಪ್ರಭುಪಾದರು ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಬರೀತಾ ಇದ್ದಾರೆ. ಹ್ಮ್ ಅಲ್ಪ ಬುದ್ಧಿಯುಳ್ಳವರು ಈ ಜಗತ್ತಿನ ಇತಿಹಾಸ ಅಂದ್ರೆ ಬುದ್ಧನ ಸಮಯದಿಂದ ಮಾತ್ರ ಸ್ವೀಕಾರ ಮಾಡೋದು. ಅಂದ್ರೆ 600 ಬಿ ಸಿ ಅಂದ್ರೆ ಬಿಫೋರ್ ಕ್ರೈಸ್ಟ್ ಅಂತ ಇದರಲ್ಲಿ. ಮತ್ತೆ ಅದಕ್ಕಿಂತ ಮುಂಚೆ ಅವರು ಎಲ್ಲ ಅದಕ್ಕಿಂತ ಮುಂಚೆ ಏನೇನು ಘಟಿಸಿದ್ಯೋ ಎಲ್ಲವೂ ಕೂಡ ಕಾಲ್ಪನಿಕ ಕಥೆಗಳು ಅಂತ ಹೇಳ್ತಾರೆ. ಅಂದ್ರೆ ಬುದ್ಧ ಬರಕ್ಕಿಂತ ಮುಂಚೆ ಏನೇನ್ ನಡೆದಿತ್ತೋ ಇತಿಹಾಸದಲ್ಲಿ, ಅವ್ರಿಗೆ ಅದಕ್ಕೆ ಇತಿಹಾಸ ಅಲ್ಲ. ಅವ್ರ ಪ್ರಕಾರ ಅದೆಲ್ಲ ಕಾಲ್ಪನಿಕ ಕಥೆಗಳು, ಇದು ಸತ್ಯಾಂಶವಲ್ಲ. ಪುರಾಣ ಮಹಾಭಾರತದಲ್ಲಿ ಕೊಟ್ಟಿರುವಂತ ಇತಿಹಾಸಗಳು ಈ ಗ್ರಹದಲ್ಲಿ ಆಗಿರುವಂತ ವಿಷಯಗಳು ಮಾತ್ರ ಅಲ್ಲ. ಆ ಬ್ರಹ್ಮ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಗ್ರಹಗಳಲ್ಲಿ ನಡೆದಿರುವಂತ ವಿಷಯಗಳು, ಅದಕ್ಕೆ ಅದನ್ನು ಇತಿಹಾಸ ಅಂತ ಕರೀತಾರೆ. ಈ ಜಗತ್ತಿನ ಆಚೆ ನಡೆದಿರುವಂತ ವಿಷಯಗಳು ಈ ಈ ಜಗತ್ತಿನ ಜನರಿಗೆ ಅಸಾಧ್ಯವೆನಿಸ್ಬೋದು, ಅಯ್ಯೋ ಇದು ನಂಬಕ್ಕಾಗಲ್ಲ ಅಂತ ಅನ್ನಿಸ್ಬೋದು. ಹ್ಮ್ ಆದ್ರೆ ಬೇರೆ ಬೇರೆ ಗ್ರಹಗಳಲ್ಲಿ ಬೇರೆ ಬೇರೆ ತರದ ಜೀವನ. ಹಾಗಾಗಿ ಅಲ್ಲಿಂದ ಆಯ್ಕೊಂಡಿರುವಂತಹ ಒಂದು ಐತಿಹಾಸಿಕ ಘಟನೆಗಳು ನಮ್ಮ ಅನುಭವಕ್ಕೆ ಬಂದಿಲ್ಲದೆ ಇರಬಹುದು. ಹಾಗಾಗಿ ನಾವು ಅದನ್ನ ನಂಬದೇ ಇರ್ಬೋದು. ಆದ್ರೆ ಇದೆಲ್ಲವೂ ಕೂಡ ಇತಿಹಾಸ ನಡೆದಿರುವಂತ ಘಟನೆಗಳು. ಹಾಗಾಗಿ ಇದ್ಯಾವುದು ಕಾಲ್ಪನಿಕವಲ್ಲ. ಕಾಲ್ಪನಿಕ ಅಲ್ಲ. ಹಾಗಾಗಿ ಇವು ಕಾಲ್ಪನಿಕ ಅಂತ ನಾವು ಇವುಗಳನ್ನ ತಿರಸ್ಕರಿಸಬಾರ್ದು. ವ್ಯಾಸದೇವರು ಆ ಏನೋ ಕಾಲ್ಪನಿಕ ಕಥೆಗಳನ್ನ ಸಾಹಿತ್ಯಗಳಲ್ಲಿ ಹಾಕೋಕೆ ಅವ್ರಿಗೆ ಅಂದ್ರೆ ಬೇರೆ ಕೆಲಸ ಇರಲಿಲ್ಲ ಅವ್ರಿಗೆ. ಸುಮ್ಮನೆ ಕಾಲ್ಪನಿಕ ಕಥೆಗಳನ್ನ ಹಾಕೋದ್ ಬಿಟ್ಟು ಅವ್ರಿಗೆ ಬೇರೆ ಕೆಲಸ ಇರ್ಲಿಲ್ವಾ? ಇಲ್ಲ, ಅದೆಲ್ಲ ಇತಿಹಾಸಗಳನ್ನ ಅವರು ಸಂಕಲನ ಮಾಡಿದ್ದಾರೆ. ಹಾಗಾಗಿ ಭಾಗವತದಲ್ಲಿ ಬೇರೆ ಬೇರೆ ಗ್ರಹಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ಆಗಿರುವಂತಹ ಐತಿಹಾಸಿಕ ಘಟನೆಗಳನ್ನ ವ್ಯಾಸದೇವರು ಇಲ್ಲಿ ಸಂಕಲನ ಮಾಡಿದ್ದಾರೆ. ಹಾಗಾಗಿ ಇದನ್ನ ಎಲ್ಲ ಅಧಿಕಾರಿಗಳು, ಆಧ್ಯಾತ್ಮಿಕ ಅಧಿಕಾರಿಗಳು ಕೂಡ ಇದನ್ನ ಮಹಾಪುರಾಣ ಅಂತ ಸ್ವೀಕಾರ ಮಾಡ್ತಾರೆ. ಮತ್ತೆ ಈ ಇತಿಹಾಸಗಳನ್ನ ಯಾಕೆ ಸ್ವೀಕಾರ ಮಾಡಲಾಗಿದೆ? ಯಾಕಂದ್ರೆ ಇವೆಲ್ಲವೂ ಕೂಡ ಭಗವಂತನ ಜೊತೆ ಸಂಬಂಧಿತವಾಗಿವೆ. ಹಾಗಾಗಿ ಇವುಗಳನ್ನ ಆಯ್ಕೆ ಮಾಡಲಾಗಿದೆ. ಸುಮ್ಮನೆ ಇವಾಗ ನಾವು ಇತಿಹಾಸದಲ್ಲಿ ನೋಡ್ತೀವಿ, ಯಾರೋ ನಲ ದಮಯಂತಿ, ಇವಾಗ ಈ ತರ ಎಷ್ಟೊಂದು ನಾವು ಇತಿಹಾಸಗಳನ್ನ ಕೇಳಿದೀವಿ. ಆದ್ರೆ ಅವೆಲ್ಲ ಭಾಗವತದಲ್ಲಿ ಇಲ್ಲ. ಯಾಕಂದ್ರೆ ನೇರವಾಗಿ ಭಗವಂತನಿಗೆ ಸಂಬಂಧಿತವಾದ ಚಟುವಟಿಕೆಗಳಲ್ಲ, ಅವು ಲೀಲೆಗಳಲ್ಲ. ಮತ್ತೆ ಅಲ್ಲದೆ ಶುಕದೇವ ಗೋಸ್ವಾಮಿ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿರೋ ವ್ಯಕ್ತಿಗಳಲ್ಲಿ ಅಗ್ರಗಣ್ಯರು. ಅವರು ಈ ಭಾಗವತದ ಅಧ್ಯಯನವನ್ನ ತಮ್ಮ ತಂದೆಯವರಿಂದ ಸ್ವೀಕಾರ ಮಾಡ್ತಾರೆ. ಮತ್ತೆ ತಂದೆಯವರು ಯಾರು? ಸಾಮಾನ್ಯ ವ್ಯಕ್ತಿ ಅಲ್ಲ, ವ್ಯಾಸದೇವರು. ಅವರು ಕೂಡ ಮಹಾ ಅಧಿಕಾರಿಗಳು. ಭಗವಂತನ ಅವತಾರ ಅವರು. ಸಾಹಿತ್ಯವನ್ನು ಬರೆಯೋದಕ್ಕೆ ಭಗವಂತ ತಳೆದಿದ್ದಂತಹ ಅವತಾರ. ಮತ್ತೆ ಈ ಭಾಗವತವನ್ನು ಅವರು ಸಂಕಲನ ಮಾಡಿ ಮೊದಲು ತಮ್ಮ ಮಗನಾದ ಶುಕದೇವ ಗೋಸ್ವಾಮಿಯವರು ಕೊಡ್ತಾರೆ. ಮತ್ತೆ ಇದು ಸಾರ, ಅಂದ್ರೆ ಹಾಲಿನ ಕೆನೆ ಇದ್ದಂಗೆ. ವೈದಿಕ ಸಾಹಿತ್ಯ ಜ್ಞಾನದ ಸಾಗರ, ಕ್ಷೀರ ಸಾಗರ ಅಂದ್ಕೊಂಡ್ರೆ ಅದರ ಕೆನೆ ಭಾಗವತ. ಬಹಳ ರುಚಿಕರವಾದ ಸಾರ ಕೆನೆ ಅಂದ್ರೆ ಅದು ಭಾಗವತ. ಯಾಕಂದ್ರೆ ಭಗವಂತನ ಬೇರೆ ಬೇರೆ ಲೀಲೆಗಳು, ಭಕ್ತರ ಬೇರೆ ಬೇರೆ ಚಟುವಟಿಕೆಗಳು ಎಲ್ಲ ಹೊಂದಿರುವಂತಹ ಬಹಳ
ಹ್ಮ್, ಜ್ಞಾನೋದಯವನ್ನು ನೀಡುವಂತಹ ಉಪದೇಶಗಳನ್ನು ನೀಡುವಂತಹ ಅಧಿಕೃತವಾದ ಒಂದು ಗ್ರಂಥ. ಆದರೆ ಭಾಗವತವನ್ನು ನಾವು ನಾಸ್ತಿಕರಿಂದ ಅಥವಾ ವೃತ್ತಿಪರ ಆಮ್, ಭಾಷ್ಯಕಾರರಿಂದ ನಾವು ಸ್ವೀಕಾರ ಮಾಡಬಾರ್ದು. ಅವರು ಭಾಗವತವನ್ನ ಒಂದು ವ್ಯಾಪಾರವಾಗಿಸ್ಕೊಂಡು ಬಿಟ್ಟಿದ್ದಾರೆ ತಮ್ಮ ಜೀವನವನ್ನು ನಡೆಸೋದಕ್ಕೆ. ಅಂಥವರಿಂದ ಶ್ರವಣ ಮಾಡಬಾರ್ದು ಅಂತ ಪ್ರಭುಪಾದರು ಬರೀತಾರೆ. ಅದನ್ನು ಅಧಿಕೃತ ಪರಂಪರೆಯಲ್ಲಿ ನಾವು ಸ್ವೀಕಾರ ಮಾಡಬೇಕು. ಯಾರಿಗೆ ವ್ಯಾಪಾರ ಅಥವಾ ಇದರಿಂದ ಒಂದು ಹೊಟ್ಟೆ ತುಂಬಿಕೊಡೋ ಒಂದು ಕಾರ್ಯವನ್ನು ಯಾರು ಮಾಡ್ತಾ ಇಲ್ವೋ ಅಂಥವರಿಂದ ಸ್ವೀಕಾರ ಮಾಡಬೇಕು. ಶುಕದೇವ ಗೋಸ್ವಾಮಿಯವರು ಭಾಗವತದಿಂದ ತಮ್ಮ ಕುಟುಂಬವನ್ನು ನಡೆಸ್ತಾ ಇರಲಿಲ್ಲ ಅವರು. ಹಾಗಾಗಿ ಶುಕದೇವರ ಪ್ರತಿನಿಧಿಗಳು ಅಂದ್ರೆ ಅಧಿಕೃತ ಪರಂಪರೆಯಲ್ಲಿ ಇರುವಂತಹವರಿಂದ ನಾವು ಶ್ರವಣ ಮಾಡಬೇಕು. ಹ್ಮ್ ಪ್ರಭುಪಾದರು ಹಾಲಿನ ಉದಾಹರಣೆಯನ್ನು ಕೊಡ್ತಿದ್ದಾರೆ. ಹಾಲು ಪೌಷ್ಟಿಕಾಂಶವನ್ನು ಹೊಂದಿದೆ, ಒಳ್ಳೆಯ ಆಹಾರ. ಆದರೆ ಅದನ್ನ ಸರ್ಪ ಸ್ಪರ್ಶ ಮಾಡಿದ್ರೆ ಅವಾಗ ಅದನ್ನು ಸ್ವೀಕಾರ ಮಾಡಕ್ ಆಗೋದಿಲ್ಲ. ಅದು ನಿಜವಾಗ್ಲೂ ಅದು ಮರಣಕ್ಕೆ ಕಾರಣವಾಗುತ್ತೆ. ಅದೇ ರೀತಿ ಭಾಗವತ ಕೂಡ ಅಷ್ಟು ಅಮೂಲ್ಯವಾದದ್ದು. ಆದರೆ ಭಕ್ತರಲ್ಲದೆ ಇರೋರಿಂದ ಅದನ್ನ ಶ್ರವಣ ಮಾಡಿದ್ರೆ ಅದು ನಮ್ಮ ಆಧ್ಯಾತ್ಮಿಕ ಮೃತ್ಯುವಿಗೆ ಅದು ಕಾರಣವಾಗುತ್ತೆ ಅಂತ. ಹ್ಮ್ ಹ್ಮ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವೇದೇಶ್ಚ ಸರ್ವೇ ರಾಮೇವ ವೇದ್ಯ. ಮತ್ತೆ ಭಾಗವತ ಸ್ವಯಂ ಕೃಷ್ಣ. ಹಾಗಾಗಿ ಇದು ಎಲ್ಲ ವೇದಗಳ ಸಾರ ಮತ್ತೆ ಕೃಷ್ಣನಿಗೆ ಸಂಬಂಧಿತವಾದ ಐತಿಹಾಸಿಕ ಘಟನೆಗಳನ್ನ ಅದು ಹೊಂದಿದೆ. ಇದು ಭಾಗವತದ ಇನ್ನಷ್ಟು ಗುಣಗಾನ. ನಾವು ಇದನ್ನ ತಿಳ್ಕೋಬೇಕು. ಇದು ಸಾರ ವೈದಿಕ ವೇದ ಇತಿಹಾಸಾನಾಂ ಸಾರಂ. ಇನ್ಯಾವ ಗ್ರಂಥವನ್ನು ಓದೋ ಅವಶ್ಯಕತೆ ಇಲ್ಲ ಕಲಿಯುಗದಲ್ಲಿ. ಇದೊಂದು ಓದಿದ್ರೆ ಸಾಕು, ಎಲ್ಲ ವೇದಗಳನ್ನ ಅಧ್ಯಯನ ಮಾಡ್ದಂಗೆ. ನಮ್ಮ ಭಕ್ತರಲ್ಲಿ ಒಬ್ರು ಯಾರೊಬ್ರು ಇದ್ರು, ಅವರು ಯಾವುದೋ ಕಾರಣಕ್ಕೆ ಇಲ್ಲ ಇದೆಲ್ಲ ತಪ್ಪಿದೆ, ವೇದಗಳನ್ನೇ ನಾವು ಓದಿ ತಿಳ್ಕೊತೀವಿ ಅಂದ್ಬಿಟ್ಟು ವೇದಾಧ್ಯಯನ ಮಾಡಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ವೇದಾಧ್ಯಯನ ಮಾಡೋದಂದ್ರೆ ಏನರ್ಥ? ಯಾರೋ ಅದಕ್ಕೆ ಏನ್ ಭಾವಾರ್ಥ ಬರ್ದಿದಾರೋ, ಭಾಷೆ ಬರ್ದಿದಾರೋ ಅದನ್ನು ಓದೋದು. ಆದ್ರೆ ಇವಾಗ ಇನ್ನೊಬ್ಬರಿಂದ ನಾವು ಸ್ವೀಕಾರ ಮಾಡ್ಬೇಕಂದ್ರೆ ಅವರು ಅಧಿಕೃತವಾದ ಪರಂಪರೆಯಲ್ಲಿ ಬಂದಿರ್ಬೇಕು. ಯಾವ ಆಧಾರದ ಮೇಲೆ ಸ್ವೀಕಾರ ಮಾಡ್ತೀವಿಲ್ಲ ಅಂದ್ರೆ ಅವ್ರು ಬರ್ತಿರೋದು. ಹಾಗಾಗಿ ಅವರು ಭಾಗವತವನ್ನ ತಿರಸ್ಕರಿಸಿ ವೇದಗಳ ಅಧ್ಯಯನಕ್ಕೆ ಹೋಗಿದ್ದಾರೆ. ಆದ್ರೆ ವೇದಗಳ ಸಾರ ಭಾಗವತದಲ್ಲಿದೆ. ಇನ್ನು ವೇದಗಳನ್ನ ಓದೋ ಅವಶ್ಯಕತೆ ಏನು? ಸುಮ್ಮನೆ ಸಮಯ ವ್ಯರ್ಥತೆ. ಸಾರಂ ಸಮುದ್ರತಂ 42. ಸತು ಸಂಶ್ರಾವಯಾಮಾಸ ಮಹಾರಾಜಂ ಪರೀಕ್ಷಿತಂ ಪ್ರಾಯೋಪವಿಷ್ಟಂ ಗಂಗಾಯಾಂ ಪರೀತಂ ಪರಮರ್ಷಿಭಿಃ. ಶುಕದೇವ ಗೋಸ್ವಾಮಿ ತಮ್ಮ ತಂದೆಯಾದ ವ್ಯಾಸದೇವರಿಂದ ಇದನ್ನ ಜ್ಞಾನವನ್ನು ಪಡ್ಕೊಂಡ್ರು, ಭಾಗವತವನ್ನ. ಮತ್ತೆ ಅವರು ಅದನ್ನ ಪರೀಕ್ಷಿತ ಮಹಾರಾಜನಿಗೆ ನೀಡ್ತಾರೆ. ಪರೀಕ್ಷಿತ ಮಹಾರಾಜ ತನ್ನ ಮೃತ್ಯುವಿಗಾಗಿ ಕಾಯುತ್ತಾ, ಆಹಾರ ನೀರು ಇಲ್ಲದೆ ಗಂಗೆಯ ದಡದಲ್ಲಿ ಅವರು ಕೂತ್ಕೊಂಡು ಮೃತ್ಯುವಿಗಾಗಿ ಕಾಯ್ತಾ ಇರ್ತಾರೆ. ಆಗ ಶುಕದೇವ ಗೋಸ್ವಾಮಿ ಅವರು ಇದೇ ಭಾಗವತವನ್ನ ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾರೆ. ಪರಂಪರೆ ವ್ಯಾಸದೇವರಿಂದ ಶುಕದೇವ ಗೋಸ್ವಾಮಿಯಿಂದ ಪರೀಕ್ಷಿತ. ಶುಕದೇವ ಗೋಸ್ವಾಮಿ ಈ ನಿರೂಪಣೆ ಮಾಡ್ತಿರುವಾಗ ಅಲ್ಲಿ ಸೂತ ಗೋಸ್ವಾಮಿಯವರಿದ್ರು. ಸೂತ ಗೋಸ್ವಾಮಿಯವರು ಆ ಸಂದೇಶವನ್ನ ಶುಕದೇವ ಗೋಸ್ವಾಮಿಯವರಿಂದ ಶ್ರವಣ ಮಾಡಿ ಇವಾಗ ಅವರು ಅದನ್ನ ಶೌನಕಾದಿ ಋಷಿಗಳಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಪರಂಪರೆ. ಪರೀಕ್ಷಿತ ಮಹಾರಾಜನ ಕತೆ ನಾವು ಆಮೇಲೆ ಓದ್ತೀವಿ. ಅವನಿಗೆ ಶಾಪ ಸಿಗುತ್ತೆ. ಅವನಿಗೆ ಇನ್ನು 7 ದಿನಗಳಲ್ಲಿ ಹಾರೋ ಒಂದು ಪಕ್ಷಿ ಬಂದು ನಿನ್ನನ್ನು ಹಾರೋ ಹಾವು ಬಂದು ಕಚ್ಚುತ್ತೆ ಅಂತ. ಸರಿ ಅನ್ಬಿಟ್ಟು ಆಗ ಅವನ ಏನ್ ಮಾಡ್ತಾನೆ, ತನ್ನ ರಾಜ್ಯ ಕುಟುಂಬ ಎಲ್ಲವನ್ನು ತ್ಯಜಿಸ್ಬಿಟ್ಟು ಗಂಗೆಯ ದಡದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಆಮರಣ ಅಂತ ಉಪವಾಸ ಮಾಡೋದಕ್ಕೆ, ಸಾಯೋ ತನಕ ಉಪವಾಸ. 7 ದಿನಗಳಿವೆ. ಸರಿ, ಪರೀಕ್ಷಿತ ಮಹಾರಾಜ, ಅವನಿಗೆ ಪರೀಕ್ಷಿತ ಅಂತ ಹೆಸರು ಯಾಕೆ ಬಂತು? ಯಾಕಂದ್ರೆ ಅವನು ಎಲ್ಲೆಡೆ ಭಗವಂತನನ್ನು ಹುಡುಕ್ತಾ ಇದ್ದ. ಹಾಗಾಗಿ ಬಹಳ ಶ್ರೇಷ್ಠ ಭಕ್ತ ಪರೀಕ್ಷಿತ. ಅಂತಹ ಭಕ್ತನ ಅಂತಿಮ ಒಂದು ಕೊನೆಯ ಕಾಲವನ್ನ ನೋಡಬೇಕು ಅಂತ ಜಗತ್ತಿನಾದ್ಯಂತ ಎಲ್ಲ ಮಹಾ ಋಷಿ ಮುನಿಗಳು, ತತ್ವಜ್ಞಾನಿಗಳು, ಯೋಗಿಗಳು ಎಲ್ಲರೂ ಬರ್ತಾರಲ್ಲಿ.
ಅವನ ಅಂತ ಕಾಲವನ್ನು ನೋಡೋಣ ಅಂತ. ಹ್ಮ್. ಆಗ ಪರೀಕ್ಷಿತ ಮಹಾರಾಜರು ಎಲ್ಲರನ್ನೂ ಕೇಳ್ತಾರೆ, ನನ್ನ ತಕ್ಷಣದ ನನ್ನ ಕರ್ತವ್ಯ ಏನು, ನಾನಿವಾಗ ಸಾವಿನ ಹತ್ತಿರ ಬಂದಿದ್ದೀನಿ, ನಾನಿವಾಗ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಎಲ್ಲರಲ್ಲೂ ಪ್ರಶ್ನೆ ಕೇಳಿದಾಗ ಅಷ್ಟೊತ್ತಿಗೆ ಸುಖದೇವ ಗೋಸ್ವಾಮಿಯವರು ಅಲ್ಲಿಗೆ ಬರ್ತಾರೆ. ಬಂದು ಹೇಳ್ತಾರೆ, ಕೃಷ್ಣನ ಕುರಿತಾದ ವಿಷಯಗಳನ್ನು ಶ್ರವಣ ಮಾಡಬೇಕು ಅನ್ಬಿಟ್ಟು ಭಾಗವತವನ್ನ ವರ್ಣಿಸ್ತಾರೆ ಅವರು. ಶಂಕರಾಚಾರ್ಯರು ನಿರಾಕಾರ ವಾದವನ್ನ ಮಂಡಿಸಿದ್ರು. ಆ ಆ, ಆದ್ರೆ ಅವರು ಕೂಡ ಕೃಷ್ಣನ ಪಾದಪದ್ಮಗಳಿಗೆ ಪಾದಪದ್ಮಗಳ ಆಶಯವನ್ನು ಪಡ್ಕೋಬೇಕು ಅಂತ ಅವರು ಕೂಡ ಹಾಡಿದ್ರು, ಭಜಗೋವಿಂದಂ 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 ಮೂಢ ಮತ್ತೆ. ಸುಮ್ಮನೆ ವಾದ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನೈ ದುಃಖೃನ್ಕರಣೆ, ನಹಿ ನಹಿ ರಕ್ಷತಿ ದುಃಖೃನ್ಕರಣೆ. ನಿಮ್ಮ ವಾದ ನಿಮ್ಮನ್ನ ಸಾಯೋ ಸಮಯದಲ್ಲಿ ಕಾಪಾಡಲ್ಲ. ಭಗವಂತನ ಪಾದಪದ್ಮಗಳು ನಿಮ್ಮನ್ನ ಕಾಪಾಡುತ್ತೆ. ಹಾಗಾಗಿ ಅವನ ಆಶಯವನ್ನು ತಗೊಳ್ಳಿ ಅಂತ. ಆದ್ರೆ ಶಂಕರಾಚಾರ್ಯರು ಆ, ವೇದಾಂತ ಸೂತ್ರದ ಮೇಲೆ ಭಾಷ್ಯವನ್ನು ಬರೀತಾರೆ. ಅಂದ್ರೆ ನಿರಾಕಾರ ತತ್ವವನ್ನ ಇಟ್ಕೊಂಡು ಅದನ್ನ ಮಂಡಿಸ್ತಾರೆ. ಅದೆಲ್ಲ ಮಾಡಿದ್ರು ಕೂಡ ಅವರು ಭಾಗವತಕ್ಕೆ ಭಾಷ್ಯವನ್ನು ಬರುದಿಲ್ಲ. ಯಾಕಂದ್ರೆ ಭಾಗವತದಲ್ಲಿ ಕೇವಲ ಭಗವಂತ ಭಕ್ತಿ ಇರೋದ್ರಿಂದ ಅವರು ಅದನ್ನ ಅಲ್ಲಗಳೆಯಕ್ಕೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಅವರು ಅದರ ಬಗ್ಗೆ ಅದರ ಮೇಲೆ ಯಾವ ಭಾಷೆ ಬರಲಿಲ್ಲ. ವೇದಾಂತ ಸೂತ್ರದ ಮೇಲೆ ಬರೆದ್ರು. ಯಾಕಂದ್ರೆ ಕೊನೆಯ ಸಮಯದಲ್ಲಿ ಬೇರೆ ಏನು ಮಾರ್ಗ ಇಲ್ಲ. ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಅಂತ ಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವರಂ. ದೇಹವನ್ನು ಬಿಡ್ತಿರುವಾಗ ಅಂತಿಮವಾಗಿ ನಾವು ಮಾಮೇವ, ಕೃಷ್ಣ ಹೇಳ್ತಾನೆ, ನನ್ನ ಸ್ಮರಣೆಯನ್ನ ಮಾಡಬೇಕು. ಮತ್ತೆ ನಿರಾಕಾರವಾದಿಗಳು ಹೇಳ್ತಾರೆ, ಇಲ್ಲ ಕೃಷ್ಣ ಒಂದು ಮಾಯಾ ರೂಪ, ತಾತ್ಕಾಲಿಕ ರೂಪ, ಭಗವಂತನಿಗೆ ಯಾವ ರೂಪ ಇಲ್ಲ, ಅವನು ನಿರಾಕಾರ ಬ್ರಹ್ಮನ್ನ ನಾವು ಸ್ಮರಿಸ್ಬೇಕು. ಹಾಗಾಗಿ ಅವರು ಮಾಯಾವಾದಿ, ಕೃಷ್ಣೇರ ಅಪರಾಧಿ, ಕೃಷ್ಣನಿಗೆ ಅಪರಾಧವನ್ನ ಮಾಡೋರು. ಅವರು ಪರಿಪೂರ್ಣತೆಯನ್ನು ಸಾಧನೆ ಮಾಡೋಕ್ಕಾಗಲ್ಲ. ಮತ್ತೆ ಅವರ ಮಾರ್ಗದರ್ಶನದಲ್ಲಿ ಹೋಗೋರು ಕೂಡ ಪರಿಪೂರ್ಣತೆಯನ್ನು ಸಾಧನೆ ಮಾಡೋಕ್ಕಾಗಲ್ಲ. ಪ್ರಭುಪಾದಲ್ಲಿ ಬರೀತಾರೆ, ಎಲ್ಲಾ ಆಧ್ಯಾತ್ಮಿಕ ಚಟುವಟಿಕೆಗಳ ಸಾರವೇ ಇದು. ಅಂತ್ಯಕಾಲದಲ್ಲಿ ಭಗವಂತನನ್ನ ನಾವು ಸ್ಮರಿಸ್ಬೇಕು. ಆ ಉದ್ದೇಶದಿಂದ ಪರೀಕ್ಷಿತ ಮಹಾರಾಜರಿಗೆ ಶುಕದೇವ ಗೋಸ್ವಾಮಿಯವರು ಭಾಗವತವನ್ನ ಹೇಳ್ತಾರೆ. ಯಾಕೆ ಸತತವಾಗಿ ಅವರು 7 ದಿನಗಳ ಕಾಲ ಕೃಷ್ಣನ ಬಗ್ಗೆ ಶ್ರವಣ ಮಾಡಿ 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 ಅವ್ರ ಮನಸ್ಸಲ್ಲಿ ಏನಿತ್ತು, ಕೃಷ್ಣ. ಆಗ ಸಾಯೋ ಸಮಯದಲ್ಲಿ ಆ ಹಾವು ಬಂದು ಕಚ್ಚುತ್ತೆ. ಆದ್ರೆ ಶುಕದೇವ ಪರೀಕ್ಷಿತ ಮಹಾರಾಜರಿಗೆ ಬಾಹ್ಯ ಪ್ರಜ್ಞೆನೇ ಇರಲ್ಲ. ಅವ್ರಿಗೆ ಗೊತ್ತೇ ಆಗಿಲ್ಲ, ಅವರು ಕೃಷ್ಣನ ಸ್ಮರಣೆಯಲ್ಲಿ ಮುಳುಗೋಗ್ಬಿಟ್ಟಿದ್ದು. ಹಾಗಾಗಿ ಅವರು ಪರಿಪೂರ್ಣತೆಯನ್ನ ಪಡ್ಕೋತಾರೆ. ಹಾಗಾಗಿ ಶುಕದೇವ ಗೋಸ್ವಾಮಿ ಅವರು ಪರಿಪೂರ್ಣತೆಯನ್ನ ಪಡ್ಕೊಂಡ್ರು. ಪರೀಕ್ಷಿತ ಮಹಾರಾಜನು ಕೂಡ ಪರಿಪೂರ್ಣತೆಯನ್ನ ಪಡ್ಕೊಂಡ. ಶ್ರವಣ ಮಾಡಿದವರು ಪರಿಪೂರ್ಣತೆಯನ್ನ ಪಡ್ಕೊಂಡ್ರು. ಯಾರು ಪಠಣ ಮಾಡಿದ್ರು, ಯಾರು ಮಾತಾಡಿದ್ರು ಭಾಗವತದ ಮೇಲೆ, ಅವರು ಕೂಡ ಪರಿಪೂರ್ಣತೆಯನ್ನ ಪಡ್ಕೊಂಡ್ರು. ಅಷ್ಟು ಪ್ರಬಲವಾದದ್ದು ಭಾಗವತ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಆಮೇಲೆ ಸಿಗುತ್ತೆ. ಶ್ಲೋಕ 43. ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿಃ ಸಹ ಕಲೌ ನಷ್ಟದೃಶಾಮೇಷ ಪುರಾಣಾರ್ಕೋಧುನೋದಿತಃ. ಭಾಗವತ ಪುರಾಣ ಸೂರ್ಯನಂತೆ ಪ್ರಕಾಶಮಾನವಾದದ್ದು. ಮತ್ತೆ ಅದು ಕೃಷ್ಣ ಈ ತನ್ನ ಧಾಮಕ್ಕೆ ಹಿಂದಿರುಗಾದ ಮೇಲೆ ಅದು ಪ್ರಕಟವಾಯಿತು. ಕೃಷ್ಣ ತನ್ನ ಧಾಮಕ್ಕೆ ಧರ್ಮ ಜ್ಞಾನ ಇವುಗಳೊಂದಿಗೆ ಹೊರಟೋಗ್ತಾನೆ. ಆಗ ಪ್ರಶ್ನೆ ಬರುತ್ತೆ, ಈ ಕಲಿಯುಗದ ಅಂಧಕಾರದಲ್ಲಿ, ಗಾಢ ಅಂಧಕಾರದಲ್ಲಿ ಮುಳುಗೋಗಿರೋ ಜನರಿಗೆ ಬೆಳಕು ಎಲ್ಲಿಂದ ಬರುತ್ತೆ? ಈ ಪುರಾಣದಿಂದ. ಹಾಗಾಗಿ ಈ ಪುರಾಣ ಈ ಕಲಿಯುಗದ ಜನರಿಗೆ ಜ್ಞಾನೋದಯವನ್ನು ನೀಡುವಂಥದ್ದು ಗ್ರಂಥ, ಬೇರೆ ಯಾವುದೂ ಇಲ್ಲ. ಮತ್ತೆ ಕೃಷ್ಣ ತನ್ನ ಧಾಮಕ್ಕೆ ಹಿಂದಿರುಗಾದ ಮೇಲೆ ಅವನೇ ಭಾಗವತವಾಗಿ ಇಲ್ಲಿ ಪ್ರಕಟ ಆಗಿ ಎಲ್ಲರಿಗೂ ಮಾರ್ಗದರ್ಶನ, ಜ್ಞಾನೋದಯವನ್ನು ನೀಡ್ತಾ ಇದ್ದಾನೆ. ಅದಕ್ಕೆ ಹೇಳಿದ್ರು, ಎಲ್ಲರ ಮನೆಯಲ್ಲೂ ಭಾಗವತ ಇರಬೇಕು. ಪ್ರಭುಪಾದರು ಇಲ್ಲಿ ತನ್ನ ಕೃಷ್ಣನ ಸನಾತನ ಧಾಮದ ಬಗ್ಗೆ ಬರಿತಾ ಇದ್ದಾರೆ. ಸನಾತನ ಧಾಮದಲ್ಲಿ ಕೃಷ್ಣ ಸನಾತನವಾಗಿ ತನ್ನ ಸನಾತನ ಅನುಯಾಯಿಗಳೊಂದಿಗೆ ಸನಾತನವಾಗಿ
ಆನಂದವನ್ನ ಅನುಭವಿಸ್ತಾನೆ. ಹ್ಮ್ ಮತ್ತೆ ಅವನ ಸನಾತನ ಧಾಮ ಆ, ಅವನ ಅಂತರಂಗ ಶಕ್ತಿಯಿಂದ ಪ್ರಕಟ ಆಗಿರುವಂಥದ್ದು. ಆದರೆ ಭೌತಿಕ ಜಗತ್ತು ಅವನ ಬಹಿರಂಗ ಶಕ್ತಿಯಿಂದ ಪ್ರಕಟವಾಗಿರೋದು. ಮತ್ತೆ ಅವನು ಈ ಭೌತಿಕ ಜಗತ್ತಿಗೆ ಬಂದಾಗ, ಇಳಿದು ಬಂದಾಗ ಅವನು ಆಮ್, ಆ, ಆತ್ಮಮಾಯೆಯ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಆ, ಆತ್ಮಮಾಯ ಅಂದ್ರೆ ಒಳ ಅಂತರಂಗ ಶಕ್ತಿಯಿಂದಾಗಿ ಕೃಷ್ಣ ಪ್ರಕಟ ಆಗ್ತಾನೆ. ಕೃಷ್ಣ ಲೀಲೆಗಳು ಎಲ್ಲವೂ ಕೂಡ ಅಂತರಂಗ ಶಕ್ತಿಯ ಕಾರ್ಯಗಳು. ನಿಜವಾಗ್ಲೂ ಈ ಅಂತರಂಗ ಶಕ್ತಿ ಅಥವಾ ಲೀಲಾಶಕ್ತಿ ಎಷ್ಟು ಪ್ರಬಲವಾದದ್ದು ಅಂದ್ರೆ, ಒಂದ್ಸತಿ ಕೃಷ್ಣ ತಾನು ದೇವರು ಅನ್ನೋದನ್ನ ಮರ್ಸ್ಬಿಡ್ತಾನೆ. ಹ್ಮ್ ಅಷ್ಟು ಲೀಲೆಯಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ. ಅದು ಎಲ್ಲವೂ ಕೂಡ ಲೀಲಾಶಕ್ತಿಯ ಕೆಲಸ. ಕೃಷ್ಣ ಲೀಲಾಶಕ್ತಿಗೆ ಮಾರ್ಗದರ್ಶನ, ಒಂದು ನಿರ್ದೇಶನ, ಒಂದು ಡೈರೆಕ್ಷನ್ ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದಾನೆ. ಅವಳು ಲೀಲಾಶಕ್ತಿ ಏನ್ ನಡೆಸ್ತಾಳೋ ಅದನ್ನ ಸ್ವೀಕಾರ ಮಾಡ್ತಾನೆ. ಒಂದ್ಸತಿ ಕೃಷ್ಣನೇ ಗೊತ್ತಿರಲ್ಲ ಮುಂದೆ ಏನಾಗತ್ತೆ ಅಂತ. ಕೃಷ್ಣ ಪುಸ್ತಕದಲ್ಲಿ ನಾವು ಓದ್ತಾ ಇರ್ತೀವಿ, ಕೃಷ್ಣ ಅಘಾಸುರನ ಬಾಯಿಯೊಳಗೆ ಎಲ್ಲ ಗೋಪಾಲಕರು ಪ್ರವೇಶ ಮಾಡ್ತಾ ಇದಾರೆ. ಕೃಷ್ಣ ತಕ್ಷಣ ದಿಗ್ಭ್ರಾಂತನ ಹೋಗ್ತಾನೆ. ಅಯ್ಯೋ, ಏನ್ ಮಾಡೋದು ಇವಾಗ, ಹೇಗೆ ಇವ್ರನ್ನ ರಕ್ಷಿಸೋದು? ಅವನು ಕ್ಷಣಕ್ಕೆ ಮರ್ತೋಗ್ಬಿಡ್ತಾನೆ ಅವನು ತಾನು ದೇವರು ಅಂತ. ಆಮೇಲೆ ಮತ್ತೆ ಅವನು ಆ ಸ್ವಸ್ಥಿತಿಗೆ ಬರ್ತಾನೆ. ಹಂಗೆ ಸಂಪೂರ್ಣವಾಗಿ ಅಂತರಂಗ ಶಕ್ತಿಯಿಂದ ಆಗಿರೋದು ಆಧ್ಯಾತ್ಮಿಕ ಜಗತ್ತು, ಅವನ ಲೀಲೆಗಳು ಎಲ್ಲವೂ ಕೂಡ. ಒಂದು ರೀತಿಯಲ್ಲಿ ಕೃಷ್ಣನಿಗೆ ಯಾವ ನಿಯಂತ್ರಣವೂ ಇಲ್ಲದೆ ಇರೋಂಗೆ ಕಾಣತ್ತೆ. ಕೃಷ್ಣ ಭಗವದ್ಗೀತೆ ಸಂಭವಾಮಿ ಆತ್ಮಮಾಯ, ನಾನು ಪ್ರಕಟ ಆಗೋದು ಕೂಡ ನನ್ನ ಅಂತರಂಗ ಶಕ್ತಿಯಿಂದ. ಕೃಷ್ಣನ ನಾಮ ರೂಪ ಗುಣ ಲೀಲಾ, ಹಾಗಾಗಿ ಅವು ಯಾವೂ ಕೂಡ ಜಡದ ಸೃಷ್ಟಿ ಅಲ್ಲ, ಎಲ್ಲವೂ ಕೂಡ ದಿವ್ಯವಾದದ್ದು, ಅಂತರಂಗ ಶಕ್ತಿಯಿಂದ ಆಗಿರುವಂತಹದ್ದು, ಜಡ ಭೌತಿಕ ಶಕ್ತಿಯಿಂದ ಆಗಿರುವಂತಹದ್ದು. ಮತ್ತೆ ಕೃಷ್ಣ ಯಾಕೆ ಇಲ್ಲಿಗೆ ಬರ್ತಾನೆ? ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಹೌದು, ಅದೇ ಧರ್ಮ ಸಂಸ್ಥಾಪನೆ ಮಾಡೋದು ಕೃಷ್ಣನ ಕಾರ್ಯ ಅಲ್ಲ. ಧರ್ಮ ಸಂಸ್ಥಾಪನೆ ಮಾಡೋದು ವಿಷ್ಣುವಿನ ಕಾರ್ಯ. ಕೃಷ್ಣ ಬರೋದೇನಕ್ಕೆ? ಕೃಷ್ಣ ಬರೋದೇ ತನ್ನ ಲೀಲೆಗಳನ್ನ ಮೆರೆಯೋದಿಕ್ಕೆ, ತೋರ್ಸೋದಿಕ್ಕೆ ನಮಗೆ. ನೋಡಿ ನನ್ನ ಭಕ್ತರು ಹೀಗಿರ್ತಾರೆ, ಈ ರೀತಿ ನನ್ನನ್ನು ಪ್ರೀತಿ ಮಾಡ್ತಾರೆ. ನೀವು ಆ ರೀತಿ ನನಗೆ ಭಕ್ತಿಯನ್ನು ಮಾಡಿ, ಆಗ ನೀವು ನನ್ನ ಜೊತೆ ಶಾಶ್ವತವಾಗಿ ನನ್ನ ಸನಾತನ ಧಾಮಕ್ಕೆ ಬಂದು ಶಾಶ್ವತ ಆನಂದವನ್ನು ಅನುಭವಿಸ್ಬೋದು. ಮತ್ತೆ ಇಲ್ಲಿ ಪ್ರಭುಪಾದರು ಧರ್ಮದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಧರ್ಮ ಅಂದ್ರೆ ಏನು? ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತ. ಭಗವಂತ ಏನು ಕೊಟ್ಟಿದಾನೋ ಅದೇ ಧರ್ಮ. ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಮಾಡೋದು ಧರ್ಮ ಅಲ್ಲ. ಭಗವಂತ ಧರ್ಮವನ್ನು ಕೊಟ್ಟಿದ್ದಾನೆ, ಅರೆ ಅಂತಿಮವಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜಂ. ಎಲ್ಲಾ ಧರ್ಮಗಳನ್ನು ಬಿಟ್ಟು ನನಗೆ ಶರಣಾಗತರಾಗಿ. ಅರೆ ಧರ್ಮ ಅವನು ಕೊಟ್ಟಿರೋದು, ಯಾರು ಸೃಷ್ಟಿ ಮಾಡಕ್ಕಾಗಲ್ಲ. ಧರ್ಮವನ್ನ ಯಾರು ಸೃಷ್ಟಿ ಮಾಡಕ್ಕಾಗಲ್ಲ. ಇವತ್ತಿನ ಕಾಲದಲ್ಲಿ ಇವಾಗ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಇವೆಲ್ಲ ಮನುಷ್ಯ ಸೃಷ್ಟಿ ಮಾಡಿರುವಂಥದ್ದು. ಹಾಗಾಗಿ ಇದು ನಿಜವಾದ ಧರ್ಮ ಅಲ್ಲ, ಇದು ಧರ್ಮ ಮತ. ನಿಜವಾದ ಧರ್ಮ ಅಂದ್ರೆ ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೇನು? ಯಾವಾಗಲೂ ಭಗವಂತನ ಸೇವೆ ಮಾಡ್ಕೊಂಡಿರೋದು ನಮ್ಮ ಧರ್ಮ. ಭಗವಂತನನ್ನು ಅರಿಯೋದು, ಭಗವಂತನೊಂದಿಗೆ ನಮಗಿರೋ ಸಂಬಂಧವನ್ನ ಅರಿಯೋದು, ಮತ್ತೆ ಅದರ ಪ್ರಕಾರವಾಗಿ ಜೀವನ ನಡೆಸೋದು, ಮತ್ತೆ ಅಂತಿಮವಾದ ಗತಿಯನ್ನು ಪಡೆಯೋದು, ಇದು ಧರ್ಮ. ಅರೆ ಭೌತಿಕ ಶಕ್ತಿಯಿಂದ ಬಂಧಿತರಾಗಿರುವಂತ ಜೀವಿಗಳಿಗೆ ಇದೆಲ್ಲ ಏನು ಗೊತ್ತಿಲ್ಲ. ಅವರು ಪ್ರಾಣಿಗಳಂತೆ ಆಹಾರ ನಿಂತ ಭಯಮೈಥುನಗಳಲ್ಲಿ ಮುಳುಗಿರ್ತಾರೆ ಅಷ್ಟೆ. ಪ್ರಭುಪಾದರು ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಮನುಷ್ಯರ ಏಕೈಕ ಕೆಲಸ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಅಷ್ಟೇ. ಹಣ ಸಂಗ್ರಹ ಮಾಡ್ಬೇಕು, ಭೋಗ ಮಾಡ್ಬೇಕು, ಇಂದ್ರಿಯ ತೃಪ್ತಿ ಮಾಡ್ಕೊಳ್ಬೇಕು, ಇಷ್ಟೇ ಮನುಷ್ಯ ಜೀವನ. ಆದರೆ ಅದು ಪ್ರಾಣಿ ಜೀವನ. ಅದು ಇಂದ್ರಿಯ ಭೋಗದಲ್ಲಿ ತೊಡಗೋದು ಪ್ರಾಣಿ ಜೀವನ. ಅದಕ್ಕೆ ಧರ್ಮವನ್ನ ಮಾಡ್ತಾರೆ ಜನ. ಯಾಕೆ ಧರ್ಮವನ್ನ ಮಾಡೋದು ಕೂಡ? ಇಂದ್ರಿಯ ಭೋಗಕ್ಕೋಸ್ಕರ. ದೇವಸ್ಥಾನಕ್ಕೆ ಹೋಗ್ತಾರೆ, ಕೇಳ್ತಾರೆ ನಮ್ಗೆ ಇದ್ ಕೊಡಿ, ನಂಗದ್ ಕೊಡಿ. ಹಾಗಾಗಿ ಅದು ನಿಜವಾದ ಧರ್ಮ ಅಲ್ಲ. ಪ್ರಭುಪಾದಲ್ಲಿ ಬರ್ತಾರೆ, ಕಲಿಯುಗದಲ್ಲಿ ಜನಸಂಖ್ಯೆ ನಿಜವಾಗ್ಲು ಏನದು ರಾಯಲ್ ಅನಿಮಲ್ಸ್ ಅಂತ. ರಾಯಲ್ ಅಂದ್ರೆ ರಾಜ ಮನೆತನಕ್ಕೆ ಸೇರಿರುವಂತ ಪ್ರಾಣಿಗಳು ಕಲಿಯುಗದ ಜನರು. ಯಾಕಂದ್ರೆ ಅವ್ರಿಗೂ
ಆಧ್ಯಾತ್ಮಿಕ ಜ್ಞಾನಕ್ಕೂ ದಿವ್ಯ ಒಂದು ಜೀವನಕ್ಕೂ ಏನು ಸಂಬಂಧ ಇಲ್ಲ. ಅವ್ರಿಗೆ ಇವೆಲ್ಲ ಏನು ಬೇಕಾಗಿಲ್ಲ. ಅದು ಪ್ರಾಣಿಯ ಪ್ರಜ್ಞೆ. ಅದು ಪ್ರಾಣಿಯ ಪ್ರಜ್ಞೆ. ಆ ಪ್ರಜ್ಞೆ ಆಹಾರ ನಿದ್ರಾ ಭಯ ಮೈಥುನ ಅದೇನು ದೇವಸ್ಥಾನಕ್ಕೆ ಬರುತ್ತಾ? ಅದೇನು ಭಾಗವತ ಕೇಳುತ್ತಾ? ಆಧುನಿಕ ಇವತ್ತಿನ ಕಾಲದ ಜನರಿಗೆ ಆಧ್ಯಾತ್ಮಿಕ ಜ್ಞಾನ ಎಲ್ಲ ಬೇಕಿಲ್ಲ. ಬಂದು ಪ್ರವಚನ ಕೂತ್ಕೊಳ್ಳಿ ಅಂದ್ರೆ ಅವ್ರಿಗೆ ಆಗಲ್ಲ, ಕೂತ್ಕೊಳ್ಳಕ್ ಆಗಲ್ಲ. ಅವ್ರಿಗೆ ಬೇಕಾಗಿರೋದು, ಅಯ್ಯೋ ನಾನು ಸಮಯ ವ್ಯರ್ಥ ಮಾಡ್ತಾ ಇದ್ದೀನಿ, ಇಷ್ಟೊತ್ತಿಗೆ ನಾನು ಹಣ ಸಂಪಾದನೆ ಮಾಡಿರ್ಬೋದಾಯ್ತು, ಇಷ್ಟೊತ್ತಿಗೆ ನಾನು ಸಂಪಾದನೆ ಮಾಡಿರೋ ಹಣವನ್ನ ಎಲ್ಲ ಖರ್ಚು ಮಾಡಿ ಆನಂದವನ್ನು ಪಡ್ಕೋಬೋದಾಯ್ತು, ಇದೇನು ವ್ಯರ್ಥ ಸುಮ್ಮನೆ. ನಾವ್ ಇಷ್ಟೊಂದು ಜ್ಞಾನದಲ್ಲಿ ಮುಂದುವರೆದಿದೀವಿ, ವಿಜ್ಞಾನದಲ್ಲಿ ಮುಂದುವರೆದಿದೀವಿ, ಆರ್ಥಿಕ ಅಭಿವೃದ್ಧಿ ಹೊಂದಿದೀವಿ. ಇದರ ಉದ್ದೇಶ ಏನು? ಸುಮ್ಮನೆ ಹಿಂಗ್ ಕೂತ್ಕೊಂಡು ದೇವರು ದಿಂಡ್ರು ಅಂತ ಕೂತ್ಕೊಳ್ಳೋದ್ರಲ್ಲಿ ಏನರ್ಥ ಇದೆ? ಸಮಯ ವ್ಯರ್ಥತೆ. ಹ್ಮ್ ಹಾಗಾಗಿ ಅವರು ಮುಂದಿನ ಜನ್ಮದಲ್ಲಿ ನಾಯಿ ಅಥವಾ ಹಂದಿ ಆಗೋ ಒಂದು ಅಪಾಯವನ್ನ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಜೀವನದಲ್ಲಿ ಅದೇ ರೀತಿ ಜೀವನ ನಡೆಸಿದ್ರೆ ಮುಂದಿನ ಜನ್ಮ ಪಶುವಿನ ಜೀವನ. ಮತ್ತೆ ಜೀವನದ ಅಂತಿಮ ಗುರಿಯನ್ನೇ ಮರ್ತು ಬಿಟ್ಟಿದ್ದಾರೆ. ಮತ್ತೆ ಕೃಷ್ಣ ಈಗ ತಾನೇ ಕಲಿಯುಗದ ಸ್ವಲ್ಪ ಹಿಂದೆನೆ ಬಂದ. ಹ್ಮ್. ಮತ್ತೆ ಕಲಿಯುಗ ಪ್ರಾರಂಭವಾಗಕ್ಕಿಂತ ಮುಂಚೆ ಅವನು ಹೊಟ್ಟೋಗ್ತಾನೆ. ಅವನಿದ್ದಾಗ ಆ ಅವನು ಎಲ್ಲ ತನ್ನ ಚಟುವಟಿಕೆಗಳನ್ನ, ತನ್ನ ಭಕ್ತರ ಕಾರ್ಯಗಳನ್ನ ಪ್ರದರ್ಶಿಸಿ ಹೋಗಿದ್ದಾನೆ. ಭಗವದ್ಗೀತೆಯನ್ನ ಕೊಟ್ಟ. ಹ್ಮ್ ನಿಜವಾದ ಧರ್ಮ ಏನು ಅನ್ನೋದನ್ನ ತಿಳಿಸ್ಕೊಟ್ಟ. ಮತ್ತೆ ಹೋಗಕ್ಕಿಂತ ಮುಂಚೆ, ಭೌತಿಕ ಜಗತ್ತಿಂದ ನಿರ್ಗಮಿಸುವ ಮುಂಚೆ ಆ ನಾರದರ ಮುಖೇನ ವ್ಯಾಸದೇವರನ್ನ ಸಶಕ್ತಗೊಳಿಸಿದ ಭಾಗವತವನ್ನು ಕೊಡೋದಕ್ಕೆ. ಹಾಗಾಗಿ ಭಗವದ್ಗೀತಾ ತಾನು ಕೊಟ್ಟ, ಹೋಗಕ್ಕಿಂತ ಮುಂಚೆ ವ್ಯಾಸದೇವರಿಂದ ಭಾಗವತವನ್ನ ಕೊಡಿಸ್ದ. ಈ ಭಗವದ್ಗೀತಾ ಭಾಗವತಾನೇ ಕುರುಡರಿಗೆ, ಈ ಭೌತಿಕ ಈ ಕಲಿಯುಗದಲ್ಲಿರೋ ಜನರಿಗೆ ದಾರಿದೀಪ. ಅಂದ್ರೆ ನಿಜವಾದ ಜೀವನದಲ್ಲಿ ನಿಜವಾದ ಬೆಳಕು ಅಂದ್ರೆ ಅಜ್ಞಾನದಿಂದ ಹೊರಗಡೆ ಬರಬೇಕು ಅಂದ್ರೆ ಜನರು ಏನ್ ಮಾಡ್ಬೇಕು? ಈ 2 ಪುಸ್ತಕಗಳನ್ನ ಓದ್ಬೇಕಷ್ಟೆ. ಆಗ ಅವರ ಜೀವನ ಪರಿಪೂರ್ಣವಾಗುತ್ತೆ. ಭಗವದ್ಗೀತಾ ಆರಂಭಿಕ ಅಧ್ಯಯನ, ಭಾಗವತ ಮುಂದುವರೆದಿರುವಂತಹ ಅಧ್ಯಯನ, ಪೋಸ್ಟ್ ಗ್ರಾಜುಯೇಟ್ ಸ್ಟಡಿ. ಇದು ಆರಂಭಿಕ ಅಧ್ಯಯನ ಭಗವದ್ಗೀತಾ. ಮತ್ತೆ ಭಾಗವತ ಸ್ವಯಂ ಕೃಷ್ಣ. ಹಾಗಾಗಿ ನಾವು ಅದನ್ನ ಕೃಷ್ಣನ ನೇರ ಒಂದು ಪ್ರಸ್ತುತಿ ಅಥವಾ ಕೃಷ್ಣನೇ ಅಂತ ನಾವು ಸ್ವೀಕಾರ ಮಾಡಬೇಕು. ಯಾರು ಭಾಗವತವನ್ನ ಕೃಷ್ಣನೇ ಅಂತ ಸ್ವೀಕಾರ ಮಾಡಕ್ಕಾಗತ್ತೋ ಅವರು ಇದರ ಸಂಪೂರ್ಣ ಲಾಭವನ್ನು ಪಡ್ಕೋತಾರೆ. ಭಾಗವತದ ಸಂಪೂರ್ಣ ಲಾಭವನ್ನು ಪಡ್ಕೋತಾರೆ. ಭಗವದ್ಗೀತಾ ಭಾಗವತಗಳನ್ನ ಓದ್ಬೇಕು. ಧರ್ಮ ಅಂದ್ರೆ ನಾವು ನಮಗೂ ಭಗವಂತನಿಗೂ ಇರೋ ಸಂಬಂಧ, ಅದರ ಪ್ರಕಾರ ಜೀವನ ನಡೆಸೋದೇ ಧರ್ಮ. ಸಾಮಾನ್ಯ ಧರ್ಮ ಕೇವಲ ಇಂದ್ರಿಯ ಭೋಗ. ಅದಕ್ಕೆ ಭಾಗವತದಲ್ಲಿ 2ನೇ ಶ್ಲೋಕದಲ್ಲಿ ಅದನ್ನು ತಿರಸ್ಕರಿಸ್ಬಿಟ್ರು. ಧರ್ಮ ಪ್ರೋಜಿತ ಕೈತವತ್ರ ಪರಮ. ಪ್ರೋಜಿತ ಧರ್ಮ, ಮೋಸದ ಧರ್ಮ. ಅದನ್ನು ಹೊರಗೆ ಹಾಕಿ ನಿಜವಾದ ಧರ್ಮವನ್ನ ಭಾಗವತ ನಮ್ಗೆ ಕಲಿಸುತ್ತೆ. ಮತ್ತೆ ಕೃಷ್ಣ ಬಹಳ ಸ್ವಲ್ಪ ಸಮಯದ ಹಿಂದೆನೆ ಬಂದು ಭಗವದ್ಗೀತೆಯನ್ನ ಕೊಟ್ಟ, ವ್ಯಾಸದೇವರ ಮೂಲಕ ಭಾಗವತವನ್ನು ಕೊಡಿಸ್ದ. ಈ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಪಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಮುಂದಿನ ಜನ್ಮ ನಮ್ದು ನಾಯಿಯ ಹಂದಿಯ ಜನ್ಮ ಆಗ್ಬೋದು. ಹಾಗಾಗಿ ಜೀವನದ ಗುರಿ ಸುಮ್ಮನೆ ಇಂದ್ರಿಯ ಭೋಗ ಅಲ್ಲ, ಆರ್ಥಿಕ ಅಭಿವೃದ್ಧಿ ಅಲ್ಲ. ಭಗವದ್ಗೀತಾ ಭಾಗವತವನ್ನ ಓದಿಲ್ಲ ಅಂದ್ರೆ ನಮ್ಮ ಜೀವನವನ್ನ ನಾವು ವ್ಯರ್ಥ ಮಾಡ್ಕೊಂಡು ಬರ್ತೀವಿ. ಮತ್ತೆ ಭಾಗವತ ಕೃಷ್ಣನ ಸಾಹಿತ್ಯಿಕ ಅವತಾರ. ಹಾಗಾಗಿ ಎಲ್ಲರ ಮನೆಯಲ್ಲೂ ಕೃಷ್ಣ ಉಪಸ್ಥಿತನಿರ್ಬೇಕು ಅಂದ್ರೆ ಎಲ್ಲರ ಮನೆಯಲ್ಲೂ ಭಾಗವತ ಪ್ರವೇಶ ಮಾಡಿರ್ಬೇಕು. ಯಾರ ಮನೆಯಲ್ಲಿ ಇನ್ನು ಭಾಗವತ ಪ್ರವೇಶ ಮಾಡಿಲ್ಲೋ ನಮಗೆ ತಿಳಿಸಿ, ದಯವಿಟ್ಟು ಅದಕ್ಕೆ ಏರ್ಪಾಡನ್ನ ನಾವು ಮಾಡ್ತೀವಿ. ಓಕೆ, ಇಲ್ಲಿಗೆ ನಿಲ್ಸೋಣ. ಆಯ್ತು, ಇನ್ನೊಂದು ಶ್ಲೋಕ ಪ್ರಾರಂಭ ಮಾಡಕ್ ಸಮಯ ಇಲ್ಲ. ಯಾರಿಗಾರು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಓಕೆ. ಹರೇ ಕೃಷ್ಣ ಪ್ರಭು. ನಮ್ಮ ಮನೆಯಲ್ಲಿ ಭಗವದ್ಗೀತೆ ಬುಕ್ ಇದೆ ಪ್ರಭು, ಭಾಗವತಂ ಬುಕ್ ಇಲ್ಲ. ಎಲ್ಲಿರೋ ತಾವು? ನಾನು ಬಿಳೆಕಳಿ. ಓಕೆ, ಸೊ ನನ್ನ ನಂಬರ್ ತಗೊಳ್ಳಿ, ಸಂಪರ್ಕ ಮಾಡಿ, ಆಮೇಲೆ ಮಾತಾಡ್ಬೋದು. 9986074691. ಓಕೆ ಪ್ರಭುಜಿ.
ಓಕೆ, ಹರೇ ಕೃಷ್ಣ. ಇನ್ಯಾರ್ದಾರ ಮನೇಲಿ ಇಲ್ವಾ ಭಾಗವತ? ಎಲ್ಲರ ಮನೇಲೂ ಭಾಗವತ ಇರಬೇಕು. ಭಾಗವತ ಭಗವಂತನ ಆ, ಸ್ವಯಂ ಭಗವಂತ ಭಾಗವತದ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾನೆ. ಮತ್ತೆ ಯಾರ ಮನೆಯಲ್ಲಿ ಭಾಗವತ ಇದೆಯೋ ಆ ಭಾಗವತದ ಪ್ರತಿನಿತ್ಯ ಸೇವೆಯನ್ನ ಮಾಡಿ. ಸುಮ್ಮನೆ ಭಗವಂತನನ್ನ ಕರ್ಸ್ಕೊಂಡು ಅಟ್ಟದ ಮೇಲೆ ಇಡೋದಲ್ಲ. ಹ್ಮ್ ಪ್ರತಿನಿತ್ಯ ಭಾಗವತ ಸೇವೆ ಮಾಡಬೇಕು. ಇದರಿಂದಾನೇ ನಮ್ಮ ಜೀವನದ ಪರಿಪೂರ್ಣತೆ. ಓಕೆ, ಪ್ರಭುಜಿ ಇನ್ನೇನಾದ್ರು? ಫೋನ್ ನಂಬರ್ ಇನ್ನೊಂದ್ಸಲ ಹೇಳಿ. 99860 ಓಕೆ. 74691. ಓಕೆ, ಥ್ಯಾಂಕ್ ಯು. ಪ್ರಭು ಹರೇ ಕೃಷ್ಣ ಪ್ರಭು. ಪ್ರಭು ಒಂದು ಕ್ವೆಶ್ಚನ್. ಹೇಳಿ. ಕೃಷ್ಣ ದುರ್ಯೋಧನಕ್ಕೆ ಸಂಬಂಧಿ ಆಗ್ತಾನಲ್ಲ ಪ್ರಭು, ಅದು ಹೆಂಗೆ ಪ್ರಭು ಅರ್ಥ ಮಾಡ್ಕೊಬೇಕು? ಯಾಕಂದ್ರೆ ದುರ್ಯೋಧನ ತುಂಬಾ ಕೆಟ್ಟವನಿರ್ತಾನೆ, ಆದ್ರೆ ಕೃಷ್ಣ ದುರ್ಯೋಧನ ಅವನ ಮಗಂಗೆ ದುರ್ಯೋಧನ ಮಗಳನ್ನ ಮದುವೆ ಮಾಡ್ತಾರಲ್ಲ, ಸೊ ಅವನು ಕೆಟ್ಟವನಿದ್ರು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂತಾರೆ ಪ್ರಭು ಇದರ ಸಂಬಂಧ ಮಾಡಕ್ಕೆ? ಕೃಷ್ಣ ಯಾವ ವ್ಯಕ್ತಿ, ಕೃಷ್ಣನ ದೃಷ್ಟಿಯಿಂದ ಯಾರು ಕೆಟ್ಟವರು ಇಲ್ಲ, ಯಾರು ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವ್ರೆ. ಭೌತಿಕ ಜಗತ್ತಿಗೆ ಬಂದವರು ಎಲ್ಲರೂ ಕೆಟ್ಟವ್ರೆ. ಆ ಕೃಷ್ಣ ಕೃಷ್ಣ ಯಾರ ಸಂಪರ್ಕಕ್ಕೆ ಬಂದರೂ ಕೂಡ ಅವರು ಯಾವುದೋ ಒಂದು ರೀತಿಯಲ್ಲಿ ಭಕ್ತರಾಗಿದ್ರೆ ಮಾತ್ರ ಕೃಷ್ಣ ಅವರ ಸಂಪರ್ಕಕ್ಕೆ ಬರೋದು, ಅಥವಾ ಅವರನ್ನ ತಮ್ಮವರಾಗಿ ಸ್ವೀಕಾರ ಮಾಡೋದು. ಇಲ್ಲಾಂದ್ರೆ ಕೃಷ್ಣನಿಗೆ ಅದಕ್ಕೆ ಕೃಷ್ಣನ ಚಟುವಟಿಕೆಗಳನ್ನ ನಾವು ಭೌತಿಕವಾಗಿ ಕಾಣಬಾರ್ದು. ಎಲ್ಲಕ್ಕೂ ಕಾರಣ ಒಂದೇ ಇರೋದು, ಕೃಷ್ಣ ಯಾರ ಜೊತೆ ವ್ಯವಹರಿಸ್ತಾನೋ ಅವನು ಭಕ್ತರು, ಅವ್ರ ಭಕ್ತರು. ವೈಯಕ್ತಿಕವಾಗಿ ಅವನು ಯಾರ ಜೊತೆ ವ್ಯವಹರಿಸಿದ್ರು ಅವರು ಭಕ್ತರು, ಶ್ರೇಷ್ಠ ಜೀವಿಗಳು. ಹಾಗಾಗಿ ಕೃಷ್ಣ ಅವ್ರ ಜೊತೆಗೆ ಸಂಬಂಧವನ್ನ ಬೆಳೆಸ್ಕೊಳ್ಳಕ್ಕೆ ಇಷ್ಟಪಡ್ತಾನೆ. ಓಕೆ ಪ್ರಭು, ಹರೇ ಕೃಷ್ಣ. ಇನ್ಯಾವುದು ಇದೆಯಾ? श्रीमद् भागवतम की जय, जगत गुरु शिल प्रभुपाद की जय। वांछा कल्पतरुभ्यश्च कृपा सिंधुभ्यः च पतितानां पावनेभ्यो वैष्णवेभ्यो नमो नमः। कोटि वैष्णव की जय, सनातन गौरव की जय। हरे कृष्णा। हरे कृष्ण प्रभु। हरे कृष्ण। हरे कृष्ण हरे कृष्ण थैंक यू प्रभुजी. हरे कृष्ण हरे हरे कृष्ण कृष्ण प्रभु. हरे कृष्ण। थैंक यू प्रभु जी। हरे कृष्णा प्रणाम। कृष्ण प्रभु। हरे कृष्ण। हरे कृष्ण हरे कृष्ण। ಎಲ್ರಿಗೂ ಹರೇ. ಓಕೆ, ಡಿಸ್ಕನೆಕ್ಟ್ ಮಾಡ್ತೀನಿ. ಹರೇ ಕೃಷ್ಣ. हरे कृष्ण प्रभु. ಹರೇ ಕೃಷ್ಣ. हरे कृष्ण प्रभु। ಹರೇ ಕೃಷ್ಣ.